ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ಎಲ್ರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆಗಳನ್ನ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ನಮ್ಮ ಮೊದಲ ಪ್ರಶ್ನೆ ಯಾವುದಿದೆ ಅಂತಂದ್ರೆ, ಭಾರತದ ಅರ್ಥವ್ಯವಸ್ಥೆ ಯಾವುದು ಅಂತ ಹೇಳಿದೆ. ಭಾರತದ ಅರ್ಥವ್ಯವಸ್ಥೆ ಯಾವುದು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮಿಶ್ರ ಅರ್ಥವ್ಯವಸ್ಥೆ ಆಗುತ್ತೆ. ಮಿಶ್ರ ಅರ್ಥ ವ್ಯವಸ್ಥೆ ಆಗುತ್ತೆ. ಏನಿದು ಮಿಶ್ರ ಅರ್ಥವ್ಯವಸ್ಥೆ ಅಂತಂದ್ರೆ? ಮಿಶ್ರ ಅರ್ಥವ್ಯವಸ್ಥೆ ಅಂತಂದ್ರೆ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯ ಎರಡೂ ವಲಯ ಅಸ್ತಿತ್ವದಲ್ಲಿತ್ತು ಅಂತಂದ್ರೆ ಆ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ಏನಿದು ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯ ಏನ್ ಕೆಲಸ ಮಾಡ್ತವೆ ಅಂತಂದ್ರೆ, ಇಲ್ಲಿ ಉತ್ಪಾದನೆ ವಿನಿಮಯ ವಿತರಣೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತವೆ. ನೋಡಿ, ಇಲ್ಲಿ ಯಾವ ದೇಶ ಮಿಶ್ರ ಅರ್ಥವ್ಯವಸ್ಥೆಯನ್ನ ಒಳಗೊಂಡಿರ್ತವೆಯೋ ಆ ದೇಶದಲ್ಲಿ ಎರಡೂ ವಲಯಗಳು ಅಸ್ತಿತ್ವದಲ್ಲಿರ್ತವೆ. ಒಂದು ಖಾಸಗಿ ವಲಯ, ಇನ್ನೊಂದು ಸಾರ್ವಜನಿಕ. ಎರಡೂ ವಲಯಗಳು ಅಸ್ತಿತ್ವದಲ್ಲಿ ಇದ್ವು ಅಂತಂದ್ರೆ ಆ ಒಂದು ವ್ಯವಸ್ಥೆಯನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಅಲ್ಲಿ ಉತ್ಪಾದನೆ ಆಗಿರ್ಬೋದು, ವಿನಿಮಯ ಆಗಿರ್ಬೋದು, ವಿತರಣೆ ಆಗಿರಬಹುದು, ಎಲ್ಲ ಒಂದು ನಾಯಕತ್ವವನ್ನ ಖಾಸಗಿ ವಲಯ ಕೂಡ ಮತ್ತು ಸಾರ್ವಜನಿಕ ಎರಡೂ ವಲಯಗಳು ಕೂಡ ಏನಪ್ಪಾ ನಾಯಕತ್ವವನ್ನ ಹೊಂದಿರ್ತವೆ. ಇಂತಹ ವಲಯವನ್ನ ನಾವು ಕರಿತೀವಿ ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ. ಮಿಕ್ಸಡ್ ಎಕನಾಮಿಕ್ಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಮಿಕ್ಸಡ್ ಎಕನಾಮಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೋಡಿ, ಅದು ಬಿಟ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ, ಒಂದು ಆರ್ಥಿಕತೆಯ ಒಂದು ಸ್ವರೂಪದ ಮೇಲೆ ನಾವೇನ್ ಮಾಡಿದೀವಿ, ಅರ್ಥ ವ್ಯವಸ್ಥೆಯನ್ನ ವರ್ಗೀಕರಣ ಮಾಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಕಂಡು ಬರುವಂತ ಈ ತರ ಅರ್ಥ ವ್ಯವಸ್ಥೆಗಳು ಯಾವ್ಯಾವ ಇದಾವೆ ಅಂತಂದ್ರೆ, ಮೊದಲೇ ನೋಡ್ತೀವಿ ಸಮಾಜವಾದಿ ಅರ್ಥವ್ಯವಸ್ಥೆ ನೋಡ್ತೀವಿ. ಎರಡನೇದ್ದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ನೋಡ್ತೀವಿ. ಮೂರನೇದ್ದು ಮಿಶ್ರ ಅರ್ಥವ್ಯವಸ್ಥೆ ನೋಡ್ತೀವಿ. ನಾಲ್ಕನೇದ್ದು ಮುಕ್ತ ಅರ್ಥವ್ಯವಸ್ಥೆ ನೋಡ್ತೀವಿ. ಐದನೇದ್ದು ಮುಚ್ಚಿದ ಅರ್ಥವ್ಯವಸ್ಥೆ ನೋಡ್ತೀವಿ. ಏನಿದು ಅರ್ಥವ್ಯವಸ್ಥೆಗಳು ಅಂತಂದ್ರೆ, ಪ್ರಪಂಚದಲ್ಲಿ ಕಂಡು ಬರುವಂತ ಅರ್ಥವ್ಯವಸ್ಥೆಗಳು ಇವು. ಒಂದು ಸ್ವರೂಪಗಳ ಆಧಾರದ ಮೇಲೆ ನಾವೇನ್ ಮಾಡಿದೀವಿ, ವರ್ಗೀಕರಣ ಮಾಡಿದೀವಿ. ಮೊದಲೇ ನೋಡ್ತೀವಿ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತಂದ್ರೆ, ಇಲ್ಲಿ ಉತ್ಪಾದನೆ ವಿನಿಮಯ ಮತ್ತು ವಿತರಣೆಯನ್ನು ನಾಯಕತ್ವವನ್ನ ಯಾರು ವಹಿಸಿರ್ತಾರೆ ಅಂತಂದ್ರೆ ಸರ್ಕಾರ ವಹಿಸಿರ್ತದೆ. ನೋಡಿ, ಇಲ್ಲಿ ಉತ್ಪಾದನೆ ಮಾಡುವಂತದ್ದಾಗಿರ್ಲಿ, ವಿನಿಮಯ ಮಾಡುವಂತದ್ದಾಗ್ಲಿ, ವಿತರಣೆ ಮಾಡುವಂತದ್ದಾಗ್ಲಿ, ಇವೆಲ್ಲವನ್ನ ಹೊಣೆಗಾರಿಕೆ ವಹಿಸುವಂತದ್ದು ಯಾರು? ಸರ್ಕಾರ ವಹಿಸಿರ್ತದೆ. ಯಾವ ಒಂದು ದೇಶ ಮಿಶ್ರ ಅರ್ಥವ್ಯವಸ್ಥೆಯನ್ನ ಒಳಗೊಂಡಿರ್ತದೆಯೋ ಆ ದೇಶದಲ್ಲಿ ಉತ್ಪಾದನೆ ಮಾಡುವಂಥದ್ದು, ವಿನಿಮಯ ಮಾಡುವಂಥದ್ದು ಮತ್ತು ವಿತರಣೆ ಮಾಡುವಂತ ಎಲ್ಲಾ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ಹೊತ್ತಿರ್ತದೆ. ಈ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆಯನ್ನ ಒಳಗೊಂಡಿರುವಂತ ದೇಶ ಯಾವುದು ಅಂತಂದ್ರೆ, ಚೀನಾ ದೇಶ ಈ ಸಮಾಜವಾದಿ ಅರ್ಥವ್ಯವಸ್ಥೆ ಕಂಡು ಬರ್ತದೆ ಚೀನಾ ದೇಶದಾಗ. ಅದು ಬಿಟ್ರೆ ಎರಡನೇದ್ದು ಕ್ಯೂಬಾ ದೇಶದಲ್ಲಿ ಕೂಡ ಸಮಾಜವಾದಿ ಅರ್ಥವ್ಯವಸ್ಥೆ ಇದೆ. ಎರಡನೇ ಅರ್ಥವ್ಯವಸ್ಥೆ ನೋಡ್ತೀವಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲಿಸಂ ಮಾರ್ಕೆಟ್ ಸಿಸ್ಟಮ್ ನೋಡ್ತೀವಿ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಂದ್ರೆ, ಇಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನ ಯಾವ ದೇಶ ಒಳಗೊಂಡಿರ್ತದೆಯೋ ಆ ದೇಶದಲ್ಲಿ ಉತ್ಪಾದನೆ ವಿನಿಮಯ ವಿತರಣೆಯನ್ನ ಖಾಸಗಿ ಸಂಸ್ಥೆ ಮಾಡುವಂಥದ್ದು, ಖಾಸಗಿ ವಲಯ ಮಾಡ್ತಾರೆ. ಸಂಪೂರ್ಣ ಜವಾಬ್ದಾರಿ ಇರ್ತೈತೆ ನೋಡಿ. ಇಲ್ಲಿ ಉತ್ಪಾದನೆ ಮಾಡುವಂಥದ್ದು, ವಿನಿಮಯ ಮಾಡುವಂಥದ್ದು ಮತ್ತು ವಿತರಣೆ ಮಾಡುವಂತ ಸಂಪೂರ್ಣ ಜವಾಬ್ದಾರಿಯನ್ನ ಯಾವ ದೇಶ ಅಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಇರ್ತೈತಿ, ಖಾಸಗಿ ವಲಯ. ನೆಕ್ಸ್ಟ್ ನೋಡ್ತೀವಿ ಮಿಶ್ರ ಅರ್ಥವ್ಯವಸ್ಥೆ. ಆಗಲೇ ಹೇಳಿದೆ ನಮ್ಮ ದೇಶದ ಒಂದು ಆರ್ಥಿಕತೆ ಯಾವುದು? ಮಿಶ್ರ ಆರ್ಥಿಕತೆ. ಈ ಮಿಶ್ರ ಆರ್ಥಿಕತೆಯಲ್ಲಿ ಎರಡು ವಲಯಗಳು ಕೂಡ ಅಸ್ತಿತ್ವದಲ್ಲಿರ್ತವೆ. ಒಂದು ಖಾಸಗಿ ವಲಯ, ಇನ್ನೊಂದು ಸಾರ್ವಜನಿಕ ವಲಯ. ಎರಡೂ ವಲಯಗಳು ಕೂಡ ಅಸ್ತಿತ್ವದಲ್ಲಿರ್ತವೆ. ಮೂರನೇದು ಮುಕ್ತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಈ ಮುಕ್ತ ಅರ್ಥವ್ಯವಸ್ಥೆ ಅಂತಂದ್ರೆ ಏನು ಅಂತಂದ್ರೆ, ಮುಕ್ತ ಅರ್ಥವ್ಯವಸ್ಥೆಯನ್ನ ಯಾವ ದೇಶಗಳು ಒಳಗೊಂಡಿರ್ತವೆ ಆ ದೇಶದ ಆರ್ಥಿಕತೆ ಹೇಗಿರ್ತವೆ ಅಂತಂದ್ರೆ,
ಈ ಮುಕ್ತ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿರುವಂತಹ ದೇಶಗಳು ಪ್ರಪಂಚದ ಯಾವುದೇ ದೇಶದೊಂದಿಗೆ ಏನ್ ಮಾಡಬಹುದು ಅಂತಂದ್ರೆ ಮುಕ್ತವಾಗಿ ವ್ಯಾಪಾರವನ್ನ ಮಾಡುವಂತ ಪದ್ಧತಿಯನ್ನ ನಾವು ತಿಳಿಕರಿತೀವಿ, ಮುಕ್ತ ಅರ್ಥವ್ಯವಸ್ಥೆ ಅಂತ ತಿಳಿಕರಿತೀವಿ. ಈ ಮುಕ್ತ ಅರ್ಥವ್ಯವಸ್ಥೆಯನ್ನು ಯಾವ ದೇಶ ಒಳಗೊಂಡಿರ್ತವೆ, ಆ ದೇಶದ ಒಂದು ಆರ್ಥಿಕತೆ ಹೇಗಿರ್ತದೆ ಅಂತಂದ್ರೆ ನಾವು ಯಾವುದೇ ದೇಶದೊಂದಿಗೆ ಮುಕ್ತವಾಗಿ ಏನ್ ಮಾಡಬಹುದು, ವ್ಯಾಪಾರವನ್ನು ಮಾಡಬಹುದು. ಅವರಿಗೆ ಸುಂಕ ಮತ್ತು ಕೋಟಗಳಿಂದ ವಿನಾಯಿತಿ ಇದೆ. ಸುಂಕ ಮತ್ತು ಕೋಟಗಳಿಂದ ವಿನಾಯಿತಿ ಇದೆ. ಏನು ಸುಂಕಗಳು ಮತ್ತು ಕೋಟಗಳು ಅಂತಂದ್ರೆ, ಸುಂಕಗಳು ಅಂತಂದ್ರೆ ಆಮದು ಸರಕುಗಳ ಮೇಲೆ ವಿಧಿಸುವಂತ ತೆರಿಗೆಯನ್ನು ನಾವು ಸುಂಕಗಳು ಅಂತ ಕರಿತೀವಿ. ಕೋಟಗಳು ಅಂತಂದ್ರೆ ಆಮದು ಸರಕುಗಳ ಪ್ರಮಾಣವನ್ನು ನಾವು ಕರಿತೀವಿ, ಕೋಟಗಳು ಅಂತ ಕರಿತೀವಿ. ಈ ಒಂದು ಮುಕ್ತ ಅರ್ಥವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಈ ಮುಕ್ತ ಅರ್ಥವ್ಯವಸ್ಥೆ ಯಾವ ದೇಶದಲ್ಲಿ ಇದೆಯೋ ಆ ದೇಶದವರು ಏನ್ ಮಾಡಬಹುದು ಅಂತಂದ್ರೆ ಮುಕ್ತವಾಗಿ ಪ್ರಪಂಚದ ಯಾವುದೇ ದೇಶದೊಂದಿಗೆ ಏನ್ ಮಾಡಬಹುದು, ವ್ಯಾಪಾರವನ್ನು ಮಾಡಬಹುದು. ಅವರಿಗೆ ಸುಂಕ ಮತ್ತು ಕೋಟಗಳಿಂದ ವಿನಾಯಿತಿ ಇದೆ. ನೆಕ್ಸ್ಟ್ ನೋಡ್ತೀವಿ ಮುಚ್ಚಿದ ಅರ್ಥವ್ಯವಸ್ಥೆ ಅಂತ ನೋಡ್ತೀವಿ. ಈ ಮುಚ್ಚಿದ ಅರ್ಥವ್ಯವಸ್ಥೆ ಅಂತಂದ್ರೆ, ಈ ಮುಚ್ಚಿದ ಅರ್ಥವ್ಯವಸ್ಥೆಯನ್ನು ಯಾವ ದೇಶಗಳು ಒಳಗೊಂಡಿರ್ತಾವೆಯೋ ಆ ದೇಶದ ಅರ್ಥವ್ಯವಸ್ಥೆಯಲ್ಲಿ ವ್ಯಾಪಾರ ಆ ದೇಶದ ಒಳಗಡೆ ಮಾತ್ರ ನಡೀತಾ ಇರ್ತೈತಿ. ಮುಚ್ಚಿದ ಅರ್ಥವ್ಯವಸ್ಥೆ ಅಂತಂದ್ರೆ, ಸೊ ಈ ಒಂದು ಮುಚ್ಚಿದ ಅರ್ಥವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಂಡಿರುವಂತಹ ದೇಶಗಳು ಏನ್ ಮಾಡಬೇಕು ಅಂತಂದ್ರೆ ತಮ್ಮ ದೇಶದ ಗಡಿ ಒಳಗಡೆ ಮಾತ್ರ ಏನ್ ಮಾಡಬೇಕು, ವ್ಯಾಪಾರವನ್ನ ಮಾಡುವಂತ ಪದ್ಧತಿ ನಾವೇಂತೇಳಿ ಕರಿತೀವಿ, ಮುಚ್ಚಿದ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ಸೊ ಎಕ್ಸಾಮ್ ಅಲ್ಲಿ ಕೂಡ ಈ ಒಂದು ಅರ್ಥವ್ಯವಸ್ಥೆಗಳ ಮೇಲೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ನಮ್ಮ ದೇಶದ ಅರ್ಥವ್ಯವಸ್ಥೆ ಯಾವುದು ಅಂತಂದ್ರೆ ಯಾವುದು, ಮುಕ್ತ ಅರ್ಥವ್ಯವಸ್ಥೆ ಆಗ್ತದೆ. ಮುಕ್ತ ಅರ್ಥವ್ಯವಸ್ಥೆ ಇದು ನಮ್ಮ ದೇಶದ ಅರ್ಥವ್ಯವಸ್ಥೆ ಆಗಿರುವಂತದ್ದು. ಸೊ ತದನಂತರ ನೋಡ್ತೀವಿ ಎರಡನೇ ಪ್ರಶ್ನೆ ಯಾವುದು ಅಂತಂದ್ರೆ, ಪಶು ಸಂಗೋಪನೆಯು ಈ ಕೆಳಗಿನ ಯಾವ ಒಂದು ಆರ್ಥಿಕ ವಲಯಕ್ಕೆ ಸಂಬಂಧಿಸಿದೆ ಅಂತೇಳಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪ್ರಾಥಮಿಕ ವಲಯ ಅಂತೇಳಿ ಕರಿತೀವಿ. ಸರಿಯಾದ ಉತ್ತರ ಯಾವುದು, ಪ್ರಾಥಮಿಕ ವಲಯ ಅಂತೇಳಿ ಕರಿತೀವಿ. ನೋಡಿ, ನಮ್ಮ ದೇಶದಲ್ಲಿ ಕಂಡು ಬರುವಂತ ವಲಯಗಳು ಎಷ್ಟಿದಾವೆ ಅಂತಂದ್ರೆ 3 ವಲಯಗಳಿದಾವೆ. ಪ್ರಮುಖವಾಗಿ 3 ವಲಯಗಳಿದಾವೆ. ಒಂದನೇದು ವಲಯ ಯಾವುದು ಅಂತಂದ್ರೆ ಪ್ರಾಥಮಿಕ ವಲಯ ಇದೆ. ಎರಡನೇದು ದ್ವಿತೀಯ ವಲಯ ಇದೆ. ಮೂರನೇದು ಸೇವಾ ವಲಯ ಇದೆ. ನೋಡಿ, ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಪ್ರಮುಖ ಆರ್ಥಿಕ ವಲಯಗಳು ಯಾವ್ಯಾವು ಅಂತಂದ್ರೆ ಪ್ರಾಥಮಿಕ ವಲಯ ಇದೆ, ದ್ವಿತೀಯ ವಲಯ ಇದೆ ಮತ್ತು ಸೇವಾ ವಲಯ ಅಂತ ಕರಿತೀವಿ, ತೃತೀಯ ವಲಯ ಅಂತ ಕರಿತೀವಲ್ವಾ. ಈ 3 ವಲಯಗಳು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕಂಡು ಬರುವಂತಹ ವಲಯಗಳು. ನೋಡಿ, ಪಶು ಸಂಗೋಪನೆ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸಿದೆ. ಈ ಪ್ರಾಥಮಿಕ ವಲಯವನ್ನು ನಾವು ಎಂತೇಳಿ ಕರಿಬಹುದು ಅಂತಂದ್ರೆ ಕೃಷಿ ವಲಯ ಅಂತೇಳಿ ಕೂಡ ಕರಿಬಹುದು. ಪ್ರಾಥಮಿಕ ವಲಯವನ್ನು ನಾವು ಕೃಷಿ ವಲಯ ಅಂತೇಳಿ ಕೂಡ ಕರಿಬಹುದು. ಈ ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳು, ಈ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಚಟುವಟಿಕೆಗಳು ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸಿದೆ. ಏನ್ ಕೃಷಿ ಚಟುವಟಿಕೆಗಳು ಅಂತಂದ್ರೆ ಮೀನುಗಾರಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ ಆಗಿರ್ಬೋದು, ಪಶು ಸಂಗೋಪನೆ ಆಗಿರ್ಬೋದು, ಇವೆಲ್ಲಾ ಚಟುವಟಿಕೆಗಳು ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತಂದ್ರಿಗಿನ ಪ್ರಾಥಮಿಕ ವಲಯಕ್ಕೆ ಸಂಬಂಧಿಸಿದೆ. ಈ ಪ್ರಾಥಮಿಕ ವಲಯವನ್ನು ನಾವೇಂತೇಳಿ ಕರಿತೀವಿ, ಕೃಷಿ ವಲಯ ಅಂತೇಳಿ ಕೂಡ ಕರಿತೀವಿ. ನಮ್ಮ ದೇಶದಲ್ಲಿ ಕಂಡುಬರುವಂತ ಎರಡನೇ ವಲಯ ಯಾವುದು ಅಂತಾರೆ ದ್ವಿತೀಯ ವಲಯ ಅಂತೇಳಿ ಕರಿತೀವಿ. ಈ ದ್ವಿತೀಯ ವಲಯವನ್ನು ನಾವೆಂತೇಳಿ ಕರಿಬಹುದು, ತಯಾರಿಕಾ ವಲಯ ಅಂತೇಳಿ ಕೂಡ ಕರಿತೀವಿ. ಜೊತೆಗೆ ಕೈಗಾರಿಕಾ ವಲಯ ಅಂತೇಳಿ ಕೂಡ ಕರಿತೀವಿ. ಕೈಗಾರಿಕೆಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಒಳಗೊಂಡಿರುವುದನ್ನು ನಾವು ದ್ವಿತೀಯ ವಲಯ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಕೈಗಾರಿಕೆಗಳಾಗಿರ್ಬೋದು, ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಇವೆಲ್ಲ ಕೈಗಾರಿಕಾ ಚಟುವಟಿಕೆಗಳೆಲ್ಲ ಕೂಡ ದ್ವಿತೀಯ ವಲಯಕ್ಕೆ ಸಂಬಂಧಪಟ್ಟಿದೆ. ಆದ್ಮೇಲೆ ನೋಡ್ತೀವಿ ಮೂರನೇ ವಲಯ ನೋಡ್ತೀವಿ. ಈ ಮೂರನೇ ವಲಯವನ್ನು ನಾವೇಂತೇಳಿ ಕರಿತೀವಿ, ಸೇವಾ ವಲಯ ಅಂತೇಳಿ ಕರಿತೀವಿ. ಈ ಸೇವಾ ವಲಯದಲ್ಲಿ ಏನಪ್ಪಾ ಅಂತಾರೆ ಬ್ಯಾಂಕಿಂಗ್ ಆಗಿರ್ಬೋದು, ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಸೇವಾ ವಲಯಕ್ಕೆ ಸಂಬಂಧಪಟ್ಟಿರುವಂತ ಚಟುವಟಿಕೆಗಳು. ನೋಡಿ, ಇವತ್ತು ನಮ್ಮ ದೇಶದ ರಾಷ್ಟ್ರೀಯ ಆದಾಯಕ್ಕೆ ಅತ್ಯಂತ ಹೆಚ್ಚು ಕೊಡುಗೆ ಕೊಡುತ್ತಿರುವಂತ ವಲಯ ಯಾವುದು ಅಂತಂದ್ರೆ ಅದು ಸೇವಾ ವಲಯ. ನಮ್ಮ ರಾಷ್ಟ್ರೀಯ ಆದಾಯಕ್ಕೆ, ನಮ್ಮ GDP-ಗೆ ಅತ್ಯಂತ ಹೆಚ್ಚು ಹೈಯೆಸ್ಟ್ ಇನ್ಕಮ್ ಅನ್ನ ಕಾಂಟ್ರಿಬ್ಯೂಟ್ ಮಾಡಿರುವಂತ ಸೆಕ್ಟರ್ ಯಾವುದು ಅಂತಂದ್ರೆ ಅದು ಸರ್ವಿಸ್ ಸೆಕ್ಟರ್ ಆಗಿದೆ. ಸೇವಾ ವಲಯ ಅಂತೇಳಿ ಕರಿತೀವಲ್ಲ, ಈ ಸೇವಾ ವಲಯ ನಮ್ಮ ಒಂದು ರಾಷ್ಟ್ರೀಯ ಆದಾಯಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಡ್ತಿರುವಂತ ವಲಯವಾಗಿದೆ. ಈ ರೀತಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬೇಕು.
ನೋಡಿ ಯಾವಾಗಲೂ ಕೂಡ ಸ್ಟಡಿ ಮಾಡುವಂತ ಟೈಮಲ್ಲೇ ಏನ್ ಇಂಪಾರ್ಟೆಂಟ್ ಇದೆ, ಜೊತೆಗೆ ಏನ್ ಪ್ರಶ್ನೆ ಇದೆ, ಆ ಪ್ರಶ್ನೆಗಳಿಗೆ ಏನು ಆಪ್ಷನ್ಸ್ ಇದಾವೆ, ಅವೆಲ್ಲವೂ ಕೂಡ ನಾವೇನ್ ಮಾಡ್ಬೇಕು, ವಿವರಣಾತ್ಮಕವಾಗಿ ನಾವು ಸ್ಟಡಿ ಮಾಡಿದಾಗ ಏನಾಗುತ್ತೆ, ನಮ್ಮ ಹತ್ರ ಮಾಹಿತಿಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಂಗ್ರಹಣೆ ಆಗ್ತವೆ. ಮೂರನೇ ಪ್ರಶ್ನೆ ನೋಡ್ತೀವಿ. ಮೂರನೇ ಪ್ರಶ್ನೆ ಏನು ಅಂತಂದ್ರೆ, ಭಾರತವು ಪಂಚವಾರ್ಷಿಕ ಯೋಜನೆಯನ್ನು ಯಾವ ದೇಶದ ಪರಿಕಲ್ಪನೆಯಿಂದ ನಾವೇನ್ ಮಾಡ್ಕೊಂಡಿವಿ, ಎರವಲು ಪಡ್ಕೊಂಡಿವಿ ಅಂತ ಹೇಳಿದೆ. ನೋಡಿ, ಪಂಚವಾರ್ಷಿಕ ಯೋಜನೆಯನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡಿವಪ್ಪ ಅಂತಂದ್ರೆ, ನೋಡಿ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ರಷ್ಯಾ ದೇಶ ಸರಿಯಾದ ಉತ್ತರ. ನೋಡಿ, ಭಾರತಕ್ಕೆ ಪಂಚವಾರ್ಷಿಕ ಯೋಜನೆ ನಾವೇನ್ ಮಾಡಿದೀವಿ, ಭಾರತಕ್ಕೆ ತಂದ್ವಿ. ಆ ಪಂಚವಾರ್ಷಿಕ ಯೋಜನೆಯ ಒಂದು ಪರಿಕಲ್ಪನೆ ಯಾವ ದೇಶದ್ದು ಅಂತಂದ್ರೆ ಅದು ಅಮೆರಿಕ ದೇಶ, ಅದು ರಷ್ಯಾ ದೇಶದ ಒಂದು ಪರಿಕಲ್ಪನೆ. ಅದು ಏನಿದು ಪಂಚವಾರ್ಷಿಕ ಯೋಜನೆಯನ್ನ ಭಾರತಕ್ಕೆ ಯಾಕೆ ತಂದ್ವಿ ಅಂತಂದ್ರೆ, ಭಾರತಕ್ಕೆ ಸ್ವತಂತ್ರ ಬಂದ ಆದ್ಮೇಲೆ ಭಾರತವನ್ನ ಬ್ರಿಟಿಷರು ಬಿಟ್ಟು ಹೋದ್ರು. ಬಿಟ್ಟು ಹೋದ ನಂತರ ನಮ್ಮ ದೇಶದ ಆರ್ಥಿಕತೆಯನ್ನ ಬೆಳವಣಿಗೆ ಅಭಿವೃದ್ಧಿ ಮಾಡುವಂತಹ ಜವಾಬ್ದಾರಿ ಯಾರ ಮೇಲೆ ಬಿತ್ತು ಅಂತಂದ್ರೆ ಅದು ನಮ್ಮ ಭಾರತೀಯರ ಮೇಲೆ ಬಿತ್ತು. ನಮ್ಮ ಭಾರತೀಯರು ಏನ್ ಮಾಡ್ಕೊಂಡ್ರು ಅಂತಂದ್ರೆ, ಏನಾದ್ರು ಮಾಡಿ ನಮ್ಮ ದೇಶದ ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಯೋಜನೆಯನ್ನ ರೂಪಿಸಿಕೊಂಡು ಪಂಚವಾರ್ಷಿಕ ಯೋಜನೆಯನ್ನ ರಷ್ಯಾ ದೇಶದಿಂದ ಏನ್ ಮಾಡಿದ್ರು ಅಂತಂದ್ರೆ ಎರವಲು ಪಡ್ಕೊಂಡ್ರು. ಅದು 1929ರಲ್ಲಿ ಏನಾಗಿತ್ತು ಅಂತಂದ್ರೆ, ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್ ಏನ್ ಮಾಡಿದ್ರು ಅಂತಂದ್ರೆ, ಆಗ ತಾನೇ ರಷ್ಯಾ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ಜಾರಿ ತಂದಿದ್ರು. ಅಲ್ಲಿಂದ ಏನ್ ಮಾಡ್ಕೊಂಡ್ರು ಅಂತ ನಮ್ಮ ಭಾರತ ದೇಶ 1950 ಮಾರ್ಚ್ 15ರಂದು ಭಾರತಕ್ಕೆ ತಂದ್ರು. ಇದನ್ನು ನಾವು ಯೋಜನಾ ಆಯೋಗ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ವಿ. ಯೋಜನಾ ಆಯೋಗ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ಬಿಟ್ವಿ. ಈ ಭಾರತಕ್ಕೆ ಬಂದಾಗ ಆಗಿನ ಒಂದು ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಆಗಿದ್ರು. ನೋಡಿ, ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ PM-ಗಳೇ ಆಗಿರ್ತಾರೆ, ಪ್ರಧಾನಮಂತ್ರಿಗಳೇ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಭಾರತಕ್ಕೆ ಯೋಜನಾ ಆಯೋಗ ಬಂದಾಗ ಅದರ ಒಂದು ಉಪಾಧ್ಯಕ್ಷರಾಗಿ ಯಾರಾಗಿದ್ರು ಅಂತಂದ್ರೆ ಗುಲ್ಜರ್ಲಾಲ್ ನಂದಾ ಈ ಒಂದು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ರು. ಹೀಗೆ ಏನ್ ಮಾಡ್ಕೊಂಡ್ವಿ ಅಂತಂದ್ರೆ ಭಾರತಕ್ಕೆ ಪಂಚವಾರ್ಷಿಕ ಯೋಜನೆಯನ್ನ ಎರವಲು ಪಡ್ಕೊಂಡ್ವಿ. ಭಾರತಕ್ಕೆ ಬಂದಂತ ಈ ಒಂದು ಪಂಚವಾರ್ಷಿಕ ಯೋಜನೆ ಯಾವೆಲ್ಲ ಗುರಿಯನ್ನು ಇಟ್ಕೊಂಡು ಭಾರತಕ್ಕೆ ಬಂತು ಅಂತಂದ್ರೆ, ಭಾರತವನ್ನ ಬೆಳವಣಿಗೆ ಮಾಡಬೇಕು ಎಂಬ ಗುರಿ ಇತ್ತು ಪಂಚವಾರ್ಷಿಕ ಯೋಜನೆಯದ್ದು. ಭಾರತವನ್ನ ಆಧುನೀಕರಣ ಮಾಡಬೇಕು ಅಂತೇಳಿ ಇತ್ತು, ಜೊತೆಗೆ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಬೇಕು, ಭಾರತವನ್ನ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಬೇಕು. ಅದು ಬಿಟ್ರೆ ಭಾರತವನ್ನ ಒಂದು ಸಮಾನತೆ ರಾಷ್ಟ್ರವನ್ನಾಗಿ ಮಾಡಬೇಕಂತೇಳಿ ಗುರಿಯನ್ನು ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ಕೊಂಡ್ವಿ ಅಂತಂದ್ರೆ, ಭಾರತ ದೇಶವು ಪಂಚವಾರ್ಷಿಕ ಯೋಜನೆಯನ್ನ ರಷ್ಯಾ ದೇಶದಿಂದ ನಮ್ಮ ದೇಶಕ್ಕೆ ಎರವಲು ಪಡ್ಕೊಂಡು ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಸುಮಾರು 12 ಪಂಚವಾರ್ಷಿಕ ಯೋಜನೆಯನ್ನ ನಾವೇನ್ ಮಾಡಿದ್ವಿ, ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಅನುಷ್ಠಾನ ಮಾಡಿದ್ವಿ. ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಆಯ್ತು ಅಂದ್ರೆ 1951ರಿಂದ 56ರಲ್ಲಿ ನಾವು ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ಈ 19ರ ಪಂಚವಾರ್ಷಿಕ ಯೋಜನೆ ನಾವೇನ್ ಮಾಡಿದೀವಿ ಅಂತ ಅತ್ಯಂತ ಹೆಚ್ಚು ಕೃಷಿ ವಲಯಕ್ಕೆ ಆದ್ಯತೆಯನ್ನ ಕೊಟ್ವಿ. ಹೆರೋಡ ಮತ್ತು ಡೊಮಾರ್ ಎಂಬ ಮಾದರಿಯನ್ನ ಅಳವಡಿಕೆ ಮಾಡ್ಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಕೃಷಿ ವಲಯಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಟ್ವಿ. ತದನಂತರ ಸುಮಾರು ಏನಾಯ್ತು ಅಂದ್ರೆ 12 ಪಂಚವಾರ್ಷಿಕ ಯೋಜನೆ ಮಾಡಿದ್ವಲ್ಲ, ಇದರ ಒಂದು ಮಧ್ಯದಲ್ಲಿ 1966ರಿಂದ ಹಿಡಿದು 1969ರ ಒಂದು ಅವಧಿಯಲ್ಲಿ ವಾರ್ಷಿಕ ಯೋಜನೆ ಆಯ್ತು ಒಂದು. ಎರಡನೇದು ಏನಾಯ್ತು ಅಂತಂದ್ರೆ 1978ರಿಂದ 80ರ ಅವಧಿಯಲ್ಲಿ ಏನಾಯ್ತು ಅಂದ್ರೆ ಉರುಳುವ ಯೋಜನೆಯನ್ನ ಪ್ರಾರಂಭಿಸಿದ್ವಿ. ಉರುಳುವ ಯೋಜನೆಯನ್ನ ಆಗಿನ ಒಂದು ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಆಗಿರುವಂತಹ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಉರುಳುವ ಯೋಜನೆಯನ್ನ ಪ್ರಾರಂಭಿಸಿದ್ರು. ಈ 12 ಪಂಚವಾರ್ಷಿಕ ಯೋಜನೆಯ ಒಂದು ಮಧ್ಯದಲ್ಲಿ ಮಾಡಿರುವಂತ ಕಾರ್ಯಾಚರಣೆ ಇದು. 1966ರಲ್ಲಿ 6ರಿಂದ ಹಿಡಿದು 1969ರ ಒಂದು ಮಧ್ಯದಲ್ಲಿ ವಾರ್ಷಿಕ ಯೋಜನೆ ಆಯಿತು. 1978ರಿಂದ ಹಿಡಿದು 80ರ ಅವಧಿಯಲ್ಲಿ ಉರುಳುವ ಯೋಜನೆಯನ್ನ ಆಗಿನ ಒಂದು ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಆಗಿರುವಂತಹ ಮೊರಾರ್ಜಿ ದೇಸಾಯಿ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಉರುಳುವ ಯೋಜನೆಯನ್ನ ಪ್ರಾರಂಭಿಸಿದ್ರು. ತದನಂತರ ಮತ್ತೆ ಜನತಾ ಪಕ್ಷ ಪತನ ಆಯಿತು. ಆ ಪತನ ನಂತರ ಮತ್ತೆ ಏನಾಯ್ತು ಅಂದ್ರೆ ಮತ್ತೆ 1980ರಿಂದ ಹಿಡಿದು
5ರವರೆಗೆ ಮತ್ತೆ 6ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಯಿತು. ಹೀಗೆ ಒಟ್ಟಾರೆಯಾಗಿ 12 ಪಂಚವಾರ್ಷಿಕ ಯೋಜನೆಗಳಲ್ಲಿ ಒಂದೊಂದು ವಲಯಗಳಿಗೆ ಒಂದೊಂದು ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಡ್ತಾ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ದೇಶದ ಆರ್ಥಿಕತೆಯನ್ನ ಬೆಳವಣಿಗೆ ಈ ಗುರಿಗಳನ್ನ ತಲುಪಲಿಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಮುಂದಾದ್ವಿ. ಕೊನೆಗೆ ಏನಾಯ್ತು ಅಂತಂದ್ರೆ 2012ರಿಂದ ಹಿಡಿದು 2017 ಒಂದು ಅವಧಿ ಇದೆ ಅಲ್ವಾ, ಈ ಅವಧಿ ಏನಪ್ಪಾ ಅಂತಾರೆ 12ನೇ ಪಂಚವಾರ್ಷಿಕ ಯೋಜನೆಯ ಅವಧಿ. ಇದು ಭಾರತದ ಒಂದು ಕೊನೆಯ ಪಂಚವಾರ್ಷಿಕ ಯೋಜನೆಯ ಅವಧಿ. ಸೊ ಇದಾದಂತ ನಾವೇನ್ ಮಾಡ್ತೀವಿ ಅಂದ್ರೆ ನೀತಿ ಆಯೋಗ ನಮ್ಮ ದೇಶಕ್ಕೆ ಬರ್ತೈತಿ. ಮುಂದ್ಗಡೆ ನಿಮ್ಗೆ ನೀತಿ ಆಯೋಗದ ಬಗ್ಗೆ ಒಂದು ವಿವರಣಾತ್ಮಕ ಒಂದು ಪ್ರಶ್ನೆ ಇದೆ, ಅಲ್ಲಿ ವಿವರಣಾತ್ಮಕವಾಗಿ ನೋಡೋಣ. ಹೀಗೇನಪ್ಪಾ ಅಂದ್ರೆ ಒಂದು ಪಂಚವಾರ್ಷಿಕ ಯೋಜನೆ ಬಗ್ಗೆ ನಮ್ಗೆ ಈ ತರ ಪ್ರಶ್ನೆಗಳು ಈ ಒಂದು ಪಂಚವಾರ್ಷಿಕ ಯೋಜನೆ ಮೇಲೆ ಪ್ರಶ್ನೆಗಳು ಕೇಳುವಂತ ಒಂದು ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ಎಲ್ಲವನ್ನು ವಿವರಣಾತ್ಮಕವಾಗಿ ನಾವು ನೋಡ್ಕೋಬೇಕು. ತದಂತ ನೋಡ್ತೀವಿ. 4ನೇ ಪ್ರಶ್ನೆ ನೋಡ್ತೀವಿ. GST ಡ್ಯಾಶ್ ತೆರಿಗೆ ಆಗಿದೆ. GST ಡ್ಯಾಶ್ ತೆರಿಗೆ ಆಗಿದೆ. ಪ್ರತ್ಯಕ್ಷ ತೆರಿಗೆನೋ ಪರೋಕ್ಷ ತೆರಿಗೆನೋ ಅಥವಾ 1 ಮತ್ತು 2 ಸರಿಯಾಗಿದೆ, ಯಾವುದೂ ಅಲ್ಲ ಅಂತ ಹೇಳಿದೆ. ಸೊ GST ಯಾವ ತೆರಿಗೆ ಅಂತಂದ್ರೆ ಇದು ಪರೋಕ್ಷ ತೆರಿಗೆ ಆಗಿದೆ. GST ಒಂದು ಪರೋಕ್ಷ ತೆರಿಗೆ ಆಗಿದೆ. ಏನಪ್ಪಾ ಇದು GST ಅಂತಂದ್ರೆ, ಸೊ GST ಒಂದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸ್, ಸರಕು ಮತ್ತು ಸೇವಾ ತೆರಿಗೆ ಅಂತ ಹೇಳಿ ಕರಿತೀವಿ. ಸರಕು ಮತ್ತು ಸೇವಾ ತೆರಿಗೆ ಅಂತ ಹೇಳಿ ಕರಿತೀವಿ. ಸೇವಾ ತೆರಿಗೆ ಅಂತ ಹೇಳಿ ಕರಿತೀವಿ. ಇದೊಂದು ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಪರೋಕ್ಷ ತೆರಿಗೆ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂತ ತೆರಿಗೆಯನ್ನ ಅಂತ ಹೇಳಿ ಕರಿತೀವಿ. ಪರೋಕ್ಷ ತೆರಿಗೆ ಅಂತ ಹೇಳಿ ಕರಿತೀವಿ. ಏನಪ್ಪಾ ಇದು GST ಯಾಕೆ ಬಂತು ನಮ್ಮ ದೇಶಕ್ಕೆ ಅಂತಂದ್ರೆ, ಸೊ ನಮ್ಮ ದೇಶದಲ್ಲಿ GST ಗಿಂತ ಮುಂಚೆ ಏನಾಗಿತ್ತು ಅಂತಂದ್ರೆ ವ್ಯಾಟ್ ಇತ್ತು, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್, ಮೌಲ್ಯ ವರ್ಧಿತ ತೆರಿಗೆ ಇತ್ತು. ಮೌಲ್ಯ ವರ್ಧಿತ ತೆರಿಗೆ ಇತ್ತು. ಈ ಮೌಲ್ಯ ವರ್ಧಿತ ತೆರಿಗೆ ಬದಲಿಗೆ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ 2017 ಜುಲೈ 1ರಂದು ನಾವೇನ್ ಮಾಡ್ಕೊಂಡ್ವಿ, GST ಯನ್ನ ಭಾರತ ದೇಶಕ್ಕೆ ತಂದ್ವಿ. ಹಾಗಾದ್ರೆ ಈ GST ಯನ್ನ ಯಾವ ದೇಶ ಮೊದಲಿಗೆ ಪ್ರಾರಂಭ ಮಾಡಿತ್ತು ಅಂತಂದ್ರೆ ಫ್ರಾನ್ಸ್. GST ಯನ್ನ ಯಾವ ದೇಶ ಪ್ರಾರಂಭಿಸಿತ್ತು ಅಂತಾರೆ ಮೊದಲಿಗೆ ಫ್ರಾನ್ಸ್ ದೇಶ ಅಳವಡಿಕೆ ಮಾಡ್ಕೊಂಡಿತ್ತು. ಆಮೇಲೆ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ ಕೆನಡಾ ದೇಶದಿಂದ GST ಯನ್ನ ಎರವಲು ಪಡ್ಕೊಂಡ್ವಿ. ಅದು ನಮ್ಮ ದೇಶಕ್ಕೆ ಯಾವಾಗ ಬಂತು ಅಂತಂದ್ರೆ 2017 ಜುಲೈ 1ರಂದು ಏನಾಯ್ತು ನಮ್ಮ ದೇಶಕ್ಕೆ ಬಂತು. ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಂತಂದ್ರೆ ಜುಲೈ 1ರಂದು GST ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಈ GST ಯ ಧ್ಯೇಯ ಏನಾಗಿತ್ತು ಅಂತಂದ್ರೆ ಒಂದು ದೇಶ ಒಂದು ಮಾರುಕಟ್ಟೆ ಮತ್ತು ಒಂದು ತೆರಿಗೆ ಎಂಬ ಧ್ಯೇಯದೊಂದಿಗೆ ನಾವೇನ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಈ GST ಯನ್ನ ಭಾರತ ದೇಶಕ್ಕೆ ತಂದ್ವಿ. ಒಂದು ದೇಶ ಒಂದು ಮಾರುಕಟ್ಟೆ ಮತ್ತು ಒಂದು ತೆರಿಗೆ ಅಂತೇಳಿ ಒಂದು ತತ್ವದಡಿಯಲ್ಲಿ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ GST ಯನ್ನ ಭಾರತ ದೇಶಕ್ಕೆ ತಂದ್ವಿ. ಈ ಒಂದು GST ಯಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾಹಕನೇ ದೊರೆ ಎಂಬ ಒಂದು ಘೋಷವಾಕ್ಯದಡಿಯಲ್ಲಿ ಏನಾಯ್ತು ಅಂತಂದ್ರೆ GST ಭಾರತ ದೇಶಕ್ಕೆ ಬಂತು. ಸೊ ಈ GST ಏನಪ್ಪಾ ಅಂತಂದ್ರೆ GST ಜಾರಿಗೆ ಬರ್ಬೇಕಾದ್ರೆ ಒಂದು ತಿದ್ದುಪಡಿ ಮಾಡ್ಕೊಂಡ್ವಿ. ಯಾವ ತಿದ್ದುಪಡಿ ಅಂತಂದ್ರೆ 101ನೇ ತಿದ್ದುಪಡಿ, GST ರಚನೆಗೆ ಅವಕಾಶ ಮಾಡಿಕೊಂಡಿರುವಂತ ತಿದ್ದುಪಡಿ ಇದು. ಈ GST ಏನಪ್ಪಾ ಅಂತಂದ್ರೆ GST ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂತಂದ್ರೆ ಅಜೀಮ್ ದಾಸ್ ಗುಪ್ತಾ ಅವರನ್ನು ನಾವು GST ಪಿತಾಮಹ ಅಂತ ಹೇಳಿ ಕರಿತೀವಿ. ಈ ಎಲ್ಲಾ ಪರೋಕ್ಷ ತೆರಿಗೆಗಳು ಇವತ್ತೇನಾಗಿದ್ದಾವೆ ಅಂತಂದ್ರೆ GST ಗೆ ವಿಲೀನವಾಗಿದ್ದಾವೆ. ಈ ರೀತಿ ಏನಪ್ಪಾ ನಮ್ಗೆ GST ಗಳ ಮೇಲೆ ಪ್ರಶ್ನೆಗಳು ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ ಯಾವುದಿದೆ ಅಂತಂದ್ರೆ ಅಬಕಾರಿ ಸುಂಕವು ಯಾವುದರ ಮೇಲೆ ವಿಧಿಸುತ್ತಾರೆ ಅಂತ ಹೇಳಿ ಇದೆ. ವಸ್ತುಗಳ ಖರೀದಿ, ವಸ್ತುಗಳ ಉತ್ಪಾದನೆ, ವಸ್ತುವಿನ ಮಾರಾಟ ಜೊತೆಗೆ ವಸ್ತುವಿನ ಉಪಯೋಗ ಅಂತ ಹೇಳಿ ಇದೆ. ನೋಡಿ, ಅಬಕಾರಿ ಸುಂಕವು ಯಾವುದರ ಮೇಲೆ ವಿಧಿಸುತ್ತಾರೆ ಅಂತಂದ್ರೆ ವಸ್ತುವಿನ ಉತ್ಪಾದನೆ ಮೇಲೆ ಅಬಕಾರಿ ಸುಂಕವನ್ನ ವಿಧಿಸಲಾಗ್ತದೆ. ಏನಿದು ವಸ್ತುಗಳ ಉತ್ಪಾದನೆ ಮೇಲೆ ವಿಧಿಸಲಾಗ್ತದೆ ಅಂತಂದ್ರೆ ನೋಡಿ, ನಾವು ತೆರಿಗೆ ನೋಡ್ತೀವಿ, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತೇಳಿ. ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತೇಳಿ ಎರಡೂ ವಿಧದ ತೆರಿಗೆಯನ್ನ ನಾವು ನೋಡ್ತೀವಿ. ಪ್ರತ್ಯಕ್ಷ ತೆರಿಗೆ ಅಂತಂದ್ರೆ ಒಬ್ಬ ವ್ಯಕ್ತಿ ಮತ್ತು ಕಂಪನಿಗಳನ್ನ ಒಂದು ವೈಯಕ್ತಿಕ ಆದಾಯದ ಮೇಲೆ ವಿಧಿಸುವಂತ ತೆರಿಗೆಯನ್ನು ಅಂತೇಳಿ ಕರಿತೀವಿ, ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಒಂದು ಸರ್ಕಾರ
ಒಂದು ಕಂದಾಯ ಇಲಾಖೆ ಯಾರ ಮೇಲೆ ತೆರಿಗೆಯನ್ನು ಹಾಕಿರ್ತದೆಯೋ ಅವ್ರೇನ್ ಮಾಡ್ಬೇಕು, ನೇರವಾಗಿ ಕಟ್ಟುವಂಥದ್ದು. ಈ ಒಂದು ಪ್ರತ್ಯಕ್ಷ ತೆರಿಗೆ ಇನ್ನೊಬ್ಬರ ಮೇಲೆ ವರ್ಗಾವಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂತಹ ತೆರಿಗೆ ನಾವು ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಪರೋಕ್ಷ ತೆರಿಗೆ ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಆಗುವಂತ ತೆರಿಗೆ ನಾವು ಅಂತೇಳಿ ಕರಿತೀವಿ, ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಅಬಕಾರಿ ಸುಂಕ ಯಾವ ತೆರಿಗೆ ಆಗಿದೆ ಅಂತಂದ್ರೆ ಪರೋಕ್ಷ ತೆರಿಗೆ ಆಗಿದೆ. ಪ್ರತ್ಯಕ್ಷ ತೆರಿಗೆಗಳು ಯಾವ್ಯಾವು ಅಂತಂದ್ರೆ, ಪ್ರತ್ಯಕ್ಷ ತೆರಿಗೆಗಳು ಯಾವ್ಯಾವ ಇದಾವೆ ಅಂತಂದ್ರೆ ನೋಡಿ, ಫಸ್ಟ್ ನೋಡ್ತೀವಿ ಆದಾಯ ತೆರಿಗೆ, ಪ್ರತ್ಯಕ್ಷ ತೆರಿಗೆ, ಕಂಪನಿ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸ್ ನೋಡ್ತೀವಿ, ಮನರಂಜನೆ ತೆರಿಗೆ, ಮನೋರಂಜನೆ ತೆರಿಗೆ ಆಗಿರಬಹುದು, ಬಡ್ಡಿ ತೆರಿಗೆ ಆಗಿರಬಹುದು, ಸಂಪತ್ತಿನ ತೆರಿಗೆ ಆಗಿರಬಹುದು. ಇವೆಲ್ಲವೂ ಕೂಡ ಪ್ರತ್ಯಕ್ಷ ತೆರಿಗೆಗಳೇ. ಈಗ ಏನಾಗಿದೆ ಅಂತಂದ್ರೆ ಇವೆಲ್ಲ ತೆರಿಗೆಗಳು ರದ್ದಾಗಿದೆ. ಈಗಿರುವಂತದ್ದು ಕೇವಲ ಒಂದು ಆದಾಯ ತೆರಿಗೆ ಇದೆ, ಕಂಪನಿ ತೆರಿಗೆ ಇದಾವೆ. ಆದಾಯ ಮತ್ತು ಕಂಪನಿ ತೆರಿಗೆಗಳು ಇವು ಪ್ರತ್ಯಕ್ಷ ತೆರಿಗೆಗಳು. ಪರೋಕ್ಷ ತೆರಿಗೆ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗುವಂತ ತೆರಿಗೆ ನಾವು ಪರೋಕ್ಷ ತೆರಿಗೆ ಅಂತೇಳಿ ಕರಿತೀವಿ. ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆ ಏನಪ್ಪಾ ಅಂದ್ರಿಗಿನ ಒಂದು ಅಬಕಾರಿ ಸುಂಕ, ಇನ್ನೊಂದು ಆಮದು ಮತ್ತು ರಫ್ತು ತೆರಿಗೆ ಅಂತೇಳಿ ಕರಿತೀವಿ. ಆಮದು ಮತ್ತು ರಫ್ತು ತೆರಿಗೆ ಅಂತೇಳಿ ಕರಿತೀವಿ. ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಪರೋಕ್ಷ ತೆರಿಗೆಗಳು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಈ ಕೆಳಗಿನ ಒಳಗೆ ಪರೋಕ್ಷ ತೆರಿಗೆಗಳು ಯಾವುದಾಗಿದೆ ಅಂತೇಳಿ ಕೇಳುವಂತ ಚಾನ್ಸಸ್ ಇದೆ. ಇನ್ನೊಂದು ನೋಡ್ತೀವಿ ಸೇವಾ ತೆರಿಗೆ ಅಂತೇಳಿ ನೋಡ್ತೀವಿ, ಸೇವಾ ತೆರಿಗೆ. ಜೊತೆಗೆ GST ಕೂಡ ಇದು ಪರೋಕ್ಷ ತೆರಿಗೆನೆ. GST ಕೂಡ ಪರೋಕ್ಷ ತೆರಿಗೆನೆ. ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳ ಮೇಲೆ ಬಹಳಷ್ಟು ಬಾರಿ ನಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಇವುಗಳನ್ನು ಕೂಡ ನಾವೇನ್ ಮಾಡ್ಕೋಬೇಕು, ನೋಡ್ಬೇಕು. ಆದ್ರೆ ಅಬಕಾರಿ ಸುಂಕವು ಯಾವುದರ ಮೇಲೆ ವಿಧಿಸುತ್ತಾರೆ ಅಂತಂದ್ರೆ ಅದು ವಸ್ತುವಿನ ಒಂದು ಉತ್ಪಾದನೆ ಮೇಲೆ ವಿಧಿಸುವಂತ ತೆರಿಗೆಯಾಗಿದೆ ನೋಡಿ. ನೆಕ್ಸ್ಟ್ ನೋಡ್ತೀವಿ 6ನೇ ಪ್ರಶ್ನೆ ನೋಡ್ತೀವಿ. 6ನೇ ಪ್ರಶ್ನೆ ಯಾವುದು ಅಂತಂದ್ರೆ ಭಾರತದಲ್ಲಿ ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ ನೋಡ್ರಿ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ ನೋಡಿ. ಇದನ್ನ ನಾವೇನ್ ತಳಿ ಕರಿಬಹುದು ಅಂತಂದ್ರೆ ಕ್ಷೀರ ಕ್ರಾಂತಿ ಅಂತೇಳಿ ಕರಿಬಹುದು. ಕ್ಷೀರ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಮತ್ತು ಬಿಳಿ ಕ್ರಾಂತಿ ಅಂತೇಳಿ ಕೂಡ ನಾವೇನ್ ಮಾಡಬಹುದು, ಕರಿಬಹುದು ನೋಡಿ. ಬಿಳಿ ಕ್ರಾಂತಿ ಅಂತೇಳಿ ಕೂಡ ಕರಿಬಹುದು. ಈ ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರಿಗಿನ ಒಂದು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಲಿಕ್ಕೆ ತಂದಿರುವಂತ ಒಂದು ಕಾರ್ಯಾಚರಣೆ ಇದು. ಈ ಒಂದು ಕ್ಷೀರ ಕ್ರಾಂತಿಯ ಪಿತಾಮಹ ಯಾರಂತೇಳಿ ಕರಿತೀವಿ ಅಂತಂದ್ರೆ ವರ್ಗೀಸ್ ಕುರಿಯನ್ ಅವರನ್ನ ನಾವು ಶ್ವೇತ ಕ್ರಾಂತಿಯ ಒಂದು ಪಿತಾಮಹ ಅಂತೇಳಿ ಕರಿತೀವಿ. ಇನ್ನಿತರ ಕ್ರಾಂತಿಗಳು ನೋಡ್ತೀವಿ. ಹಾಗೆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಈ ತರ ಒಂದು ಕ್ರಾಂತಿಗಳನ್ನು ಕೂಡ ನೋಡ್ತೀವಿ. ಯಾವುದು ಅಂತಂದ್ರೆ ಬಿಳಿ ಕ್ರಾಂತಿ ಆಯ್ತು, ನೀಲಿ ಕ್ರಾಂತಿ ನೋಡ್ತೀವಿ, ಆದ್ಮೇಲೆ ಹಸಿರು ಕ್ರಾಂತಿ ನೋಡ್ತೀವಿ, ಹಳದಿ ಕ್ರಾಂತಿ ನೋಡ್ತೀವಿ, ಆದ್ಮೇಲೆ ಕಂದು ಕ್ರಾಂತಿ ನೋಡ್ತೀವಿ, ಬೂದು ಕ್ರಾಂತಿ ನೋಡ್ತೀವಿ, ಸುವರ್ಣ ಕ್ರಾಂತಿ ನೋಡ್ತೀವಿ, ಕಪ್ಪು ಕ್ರಾಂತಿ ನೋಡ್ತೀವಿ, ರಜತ ಕ್ರಾಂತಿ ನೋಡ್ತೀವಿ, ರಜತ ನಾರು ಕ್ರಾಂತಿ ನೋಡ್ತೀವಿ, ರಜತ ನಾರು ಕ್ರಾಂತಿ ನೋಡಿ. ಕೃಷಿ ಸಂಬಂಧಪಟ್ಟಂತೆ ಇನ್ನು ಹಲವು ಒಂದು ಕ್ರಾಂತಿಗಳು ನಡೀತಾ ಇರ್ತವೆ ಒಂದು ಕೃಷಿ ವ್ಯವಸ್ಥೆಯಲ್ಲಿ. ಬಿಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ನಾವು ಹಾಲು ಉತ್ಪಾದನೆ. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಮೀನುಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಧಾನ್ಯಗಳ ಉತ್ಪಾದನೆ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪೆಟ್ರೋಲ್ ಸಂಬಂಧಪಟ್ಟಂತೆ, ಪೆಟ್ರೋಲ್ ಮತ್ತು ತೈಲಗಳಿಗೆ ಸಂಬಂಧಿಸಿದೆ. ಪೆಟ್ರೋಲ್ ಮತ್ತು ತೈಲಗಳಿಗೆ ಸಂಬಂಧಿಸಿದೆ. ಕಂದು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ, ಚರ್ಮಕ್ಕೆ ಸಂಬಂಧಿಸಿದೆ. ಬೂದು ಕ್ರಾಂತಿ ಯಾವುದಕ್ಕೆ, ರಾಸಾಯನಿಕ ಗೊಬ್ಬರಗಳಿಗೆ. ಸುವರ್ಣ ಕ್ರಾಂತಿ ಗೋಲ್ಡನ್ ಫೈಬರ್ ಅಂತ ಕರಿತೀವಲ್ಲ, ಅದು ಸೆಣಬು ಉತ್ಪಾದನೆಗೆ ಸಂಬಂಧಿಸಿದೆ. ಕಪ್ಪು ಕ್ರಾಂತಿ ಯಾವುದಕ್ಕೆ, ಪೆಟ್ರೋಲಿಯಂ
ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಸಂಬಂಧಿಸಿದೆ. ರಜಿತ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮೊಟ್ಟೆ ಉತ್ಪಾದನೆಗೆ. ರಜಿತ ನಾಡು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಹತ್ತಿ ಉತ್ಪಾದನೆಗೆ ಸಂಬಂಧಿಸಿದೆ. ನೋಡಿ, ಇವು ಏನಪ್ಪಾ ಅಂದ್ರೆ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಕಂಡು ಬರುವಂತ ಈ ತರ ಒಂದು ಕ್ರಾಂತಿ ವ್ಯವಸ್ಥೆ. ನೋಡಿ, ಹಳದಿ ಕ್ರಾಂತಿ ಯಾವುದಿಗೆ ಅಂದ್ರೆ ಒಂದು ತೈಲ ಉತ್ಪಾದನೆಗೆ ಸಂಬಂಧಿಸಿದೆ. ತೈಲ ಉತ್ಪಾದನೆಗೆ ಸಂಬಂಧಿಸಿರುವಂತ ಕ್ರಾಂತಿ ಇದು. ಈ ರೀತಿ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ಒಂದು ಬೇರೆ ಕ್ಲಾಸ್ ಅಲ್ಲಿ ನೋಡೋಣ. ಈ ಒಂದು ಕೃಷಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಭಾರತ ಯಾವೆಲ್ಲ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ ಅಂತೇಳಿ ಒಂದು ಮುಂದಿನ ವ್ಯವಸ್ಥೆಯಲ್ಲಿ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತೇಳಿ. ಸೊ ನೀತಿ ಆಯೋಗದ ಒಂದು ಪೂರ್ಣ ಹೆಸರೇನು? ನೋಡಿ, ಇದು ಕೂಡ ಬಹಳಷ್ಟು ಬಾರಿ PSC ಎಕ್ಸಾಮ್ ಅಲ್ಲೇ ರೈಸ್ ಆಗಿರುವಂತ ಪ್ರಶ್ನೆ. ನೀತಿ ಆಯೋಗದ ಒಂದು ಪೂರ್ಣ ಹೆಸರು ಅಂದ್ರೆ ಫುಲ್ ಫಾರ್ಮ್ ಏನಿದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದಕ್ಕೆ ಒಂದು ಸರಿಯಾದ ಉತ್ತರ. ಏನಪ್ಪಾ ಇದು ನೀತಿ ಆಯೋಗ ಅಂತಂದ್ರೆ? ಏನಿದು ನೀತಿ ಆಯೋಗ ಅಂತಂದ್ರೆ? ನೀತಿ ಆಯೋಗ ಅಂತಂದ್ರೆ ಏನು ಅಂತಂದ್ರೆ ನೋಡಿ, ನಾವು 1950 ಮಾರ್ಚ್ 50ಕ್ಕೆ 1950 ಮಾರ್ಚ್ 15ಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ, ಸೊ ಯೋಜನಾ ಆಯೋಗ ಭಾರತಕ್ಕೆ ಬಂತಲ್ವಾ, ಆ ಯೋಜನಾ ಆಯೋಗದ ಬದಲಿಗೆ ನಾವೇನ್ ಮಾಡ್ಕೊಂಡಿದ್ವಿ ಅಂತ ನಮ್ಮ ದೇಶ ನೀತಿ ಆಯೋಗವನ್ನ ಜಾರಿಗೆ ತಂತು. ಸೊ ನೀತಿ ಆಯೋಗ ಯಾವಾಗ ಜಾರಿಗೆ ಬಂತು ಅಂತಂದ್ರೆ 2015 ಜನವರಿ 1ರಂದು ನೀತಿ ಆಯೋಗ ಭಾರತಕ್ಕೆ ಬಂತು. ಈ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಯಾರಾಗಿರ್ತಾರೆ? ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಸೊ ಪ್ರಸ್ತುತ ಯಾರಿದ್ದಾರೆ ಒಂದು ನೀತಿ ಆಯೋಗದ ಅಧ್ಯಕ್ಷರು ಅಂದ್ರೆ ನರೇಂದ್ರ ಮೋದಿ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಉಪಾಧ್ಯಕ್ಷರು ಯಾರಾಗಿದ್ದಾರೆ ಅಂತ ಸುಮನ್ ಬೇರಿ ಪ್ರಸ್ತುತ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರಾಗಿದ್ದಾರೆ. ಈ ಒಂದು ನೀತಿ ಆಯೋಗ ಇದೆಯಲ್ಲ, ಇದೊಂದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದೊಂದು ಸಲಹಾ ಸಂಸ್ಥೆಯಾಗಿದೆ. ಈ ನೀತಿ ಆಯೋಗದ ಒಂದು ಮೊದಲ ಅಧ್ಯಕ್ಷರು ಯಾರು ಅಂತಂದ್ರೆ ನರೇಂದ್ರ ಮೋದಿ. ಮೊದಲ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಅರವಿಂದ ಪನಗರಿಯ. ಮೊದಲ ಸಿಇಒ ಯಾರು ಅಂತಂದ್ರೆ ಸಿಂಧುಶ್ರೀ ಕುಲ್ಲರ್ ಮೊದಲ ಸಿಇಒ. ಪ್ರಸ್ತುತ ಈ ಒಂದು ನೀತಿ ಆಯೋಗದ ಸಿಇಒ ಯಾರಿದ್ದಾರೆ ಅಂದ್ರೆ ಸುಬ್ರಹ್ಮಣ್ಯಂ ಈ ಒಂದು ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರಾಗಿದ್ದಾರೆ. ಈ ರೀತಿ ಒಂದು ನೀತಿ ಆಯೋಗದ ಮೇಲೆ ಒಂದು ಪ್ರಶ್ನೆಗಳು ಕೇಳುವಂತ ಚಾನ್ಸಸ್ ಇರ್ತವೆ. ಈ ರೀತಿ ನಾವು ನೋಡ್ಕೊಂಡಾಗ ನಮಗೆ ಮಾಹಿತಿಗಳು ಸಂಗ್ರಹಣೆ ಆಗ್ಲಿಕ್ಕೆ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ನೋಡ್ತೀವಿ 8ನೇ ಪ್ರಶ್ನೆ ನೋಡ್ತೀವಿ. ಮರೆಮಾಚಿದ ನಿರುದ್ಯೋಗ ಯಾವ ವಲಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೃಷಿ ವಲಯ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಏನಿದು ನಿರುದ್ಯೋಗ ಅಂತಂದ್ರೆ ಏನು ಅಂತಂದ್ರೆ, ಸೊ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢನಾಗಿರ್ತಾನೆ, ಆದರೆ ಅವನಿಗೆ ಪ್ರಸ್ತುತ ದರದಲ್ಲಿ ಕೆಲಸ ಸಿಗದೇ ಇರುವಂತಹ ಸ್ಥಿತಿಯನ್ನು ನಾವೇನ್ ಕರಿತೀವಿ? ನಿರುದ್ಯೋಗ ಅಂತ ಕರಿತೀವಿ. ಈ ಮರೆಮಾಚಿದ ನಿರುದ್ಯೋಗ ಎಲ್ಲಿ ಕಂಡು ಬರ್ತೈತಿ ಅತ್ಯಂತ ಹೆಚ್ಚು ಅಂತಂದ್ರೆ ಕೃಷಿ ವಲಯದಲ್ಲಿ ಕಂಡು ಬರ್ತೈತಿ. ಏನಿದು ಮರೆಮಾಚಿದ ನಿರುದ್ಯೋಗ ಅಂತಂದ್ರೆ ನೋಡಿ, ನಿರುದ್ಯೋಗದಲ್ಲಿ ಎಷ್ಟು ವಿಧಗಳಿದಾವೆ ಅಂತಂದ್ರೆ ಮರೆಮಾಚಿದ ನಿರುದ್ಯೋಗ ನೋಡ್ತೀವಿ, ಮರೆಮಾಚಿದ ನಿರುದ್ಯೋಗ ನೋಡ್ತೀವಿ, ಮುಕ್ತ ನಿರುದ್ಯೋಗ ನೋಡ್ತೀವಿ, ಘರ್ಷಣಾತ್ಮಕ ನಿರುದ್ಯೋಗ ನೋಡ್ತೀವಿ, ಘರ್ಷಣಾತ್ಮಕ ನಿರುದ್ಯೋಗ ನೋಡ್ತೀವಿ, ರಚನಾತ್ಮಕ ನಿರುದ್ಯೋಗ ನೋಡ್ತೀವಿ, ತಾಂತ್ರಿಕ ನಿರುದ್ಯೋಗ ನೋಡ್ತೀವಿ, ಆರನೇದ್ದು ಋತು ನಿರುದ್ಯೋಗ ನೋಡ್ತೀವಿ. ನೋಡಿ, ಇವತ್ತು ನಿರುದ್ಯೋಗಗಳ ವಿಧಗಳಿವೆ. ಮರೆಮಾಚಿದ ನಿರುದ್ಯೋಗ, ಮುಕ್ತ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ, ತಾಂತ್ರಿಕ ನಿರುದ್ಯೋಗ ಮತ್ತು ಋತು ನಿರುದ್ಯೋಗ. ಇವು ನಿರುದ್ಯೋಗಗಳ ವಿಧಗಳು. ಸೊ ನಿರುದ್ಯೋಗವನ್ನ ಮಾಪನ ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ NSSO ನಿರುದ್ಯೋಗವನ್ನ ಮಾಪನ ಮಾಡುವಂತ ಸಂಸ್ಥೆ.
ಇಲ್ಲಿ ಮರೆಮಾಚಿ ನಿರುದ್ಯೋಗ ಇದೆಯಲ್ವಾ, ಇದು ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತಂದ್ರಿಗಿನ ಇದು ಕೃಷಿ ವಲಯಕ್ಕೆ ಸಂಬಂಧಿಸಿದೆ. ಏನಿದು ಮರೆಮಾಚಿ ನಿರುದ್ಯೋಗ ಅಂತಂದ್ರೆ, ಇಲ್ಲಿ ಶ್ರೀಮಂತ ಉತ್ಪನ್ನ ಶೂನ್ಯ ಇತ್ತು ಅಂತಂದ್ರೆ, ಶ್ರೀಮಂತ ಉತ್ಪನ್ನ ಶೂನ್ಯ ಇತ್ತು ಅಂತಂದ್ರೆ ಅದನ್ನ ನಾವು ಮರೆಮಾಚಿ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಈ ಮರೆಮಾಚಿ ನಿರುದ್ಯೋಗ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರಿಗಿನ ಸೊ ಕೃಷಿಯಲ್ಲಿ ಕಂಡು ಬರ್ತಾ ಇದೆ. ಏನಿದು ಶ್ರೀಮಂತ ಶೂನ್ಯ ಅಂತಂದ್ರೆ, ನಮ್ಮ ಹತ್ರ ಒಂದು ಹೆಕ್ಟರ್ ಹೊಲ ಇದೆಯಪ್ಪ, 1 ಹೆಕ್ಟರ್ ಹೊಲ ಇದೆ ಅಂತಂದ್ರೆ ಆ 1 ಹೆಕ್ಟರ್ ಹೊಲದಲ್ಲಿ ನಾವೇನ್ ಮಾಡ್ಬೇಕು ಅಂತ, 1 ಹೆಕ್ಟರ್ ಅಂದ್ರೆ 2.47 ಎಕರೆ, 2.47 ಎಕರೆ. ಈ ಒಂದು ಹೆಕ್ಟರ್ ಭೂಮಿ ನಮಗೆ ಅಗತ್ಯವಿರುವಂತಹ ಒಂದು ಕೂಲಿಗಾರರ ಸಂಖ್ಯೆ 10 ಜನ ಮಾತ್ರ ನಮಗೆ ಅಗತ್ಯ ಇರ್ತಾರೆ. ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ 15 ಜನರನ್ನ ಕೆಲಸಕ್ಕೆ ಇಟ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಇವರ 15 ವ್ಯಕ್ತಿಗಳ ಶ್ರೀಮಂತ ಉತ್ಪನ್ನ ಏನಾಗುತ್ತೆ, 0 ಇರುತ್ತೆ. ಈ 0 ಇದ್ದಾಗ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆಗಿನ ನಾವು ಮರೆಮಾಚಿ ನಿರುದ್ಯೋಗ ಅಂತ ನಾವೇನ್ ಮಾಡ್ತೀವಿ ಕಾಣ್ತೀವಿ. ಬಟ್ ಕಣ್ಣಿಗೆ ಕಾಣಲಿಲ್ಲ ಅಷ್ಟೇ ಅದು. ಬಟ್ ಅಲ್ಲಿ ಎಲ್ಲರ ವ್ಯಕ್ತಿಗಳ ಉತ್ಪನ್ನ ಮಟ್ಟವನ್ನು ತೆಗೆದಾಗ ಅವರ ಶ್ರೀಮಂತ ಉತ್ಪನ್ನ ಏನಾಗಿರ್ತದೆ, ಶೂನ್ಯ ಆಗಿರ್ತದೆ. ಆ ವಲಯ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ನಾವು ನಿರುದ್ಯೋಗ ಅತ್ಯಂತ ಹೆಚ್ಚು ಕೃಷಿ ವಲಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದ್ರೆ 9ನೇ ಪ್ರಶ್ನೆ, ಯಾರ ಅವಧಿಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನ ನಡೆಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಅಂದ್ರೆ ಜನಗಣತಿಯನ್ನ ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಅಂತ ಹೇಳಿದೆ, ಅದು ಯಾರ ಅವಧಿಯಲ್ಲಿ ಅಂತಂದ್ರಿನ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಲಾರ್ಡ್ ಮೇಯೋ. ಲಾರ್ಡ್ ಮೇಯೋ ಅವರ ಅವಧಿಯಲ್ಲಿ ಏನಾಯ್ತು ಅಂತಂದ್ರೆ ಮೊಟ್ಟ ಮೊದಲಿಗೆ ಜನಗಣತಿಯನ್ನ ಪ್ರಾರಂಭ ಮಾಡಲಾಯಿತು ನಮ್ಮ ದೇಶದಲ್ಲಿ. ಯಾವಾಗ ಅಂತಂದ್ರೆ 1872ರಲ್ಲಿ ಮೊಟ್ಟ ಮೊದಲಿಗೆ ಜನಗಣತಿಯನ್ನ ಪ್ರಾರಂಭ ಮಾಡಲಾಯಿತು. ಏನಿದು ಜನಗಣತಿ ಅಂತಂದ್ರೆ ಜನಸಂಖ್ಯೆ ಪ್ರತಿಯೊಂದು ಅಂಶವನ್ನ ನಾವೇಂತೇಳಿ ಕರಿತೀವಿ, ಜನಗಣತಿ ಅಂತೇಳಿ ಕರಿತೀವಿ. ಈ ಲಾರ್ಡ್ ರಿಪ್ಪನ್ ಮಾಡಿರುವಂತ ಲಾರ್ಡ್ ಮೇಯೋ ಮಾಡಿರುವಂತ ಜನಗಣತಿ ಏನಾಗಿತ್ತು ಅಂತಂದ್ರೆ ಕೇವಲ ಒಂದು ಪ್ರಾಂತಗಳಿಗೆ ಮಾತ್ರ ಸಂಬಂಧಪಟ್ಟಿತ್ತು. ಆದ ನಂತರ ಏನ್ ಮಾಡಿದ್ರು ಅಂತಂದ್ರೆ ಲಾರ್ಡ್ ರಿಪ್ಪನ್ ಏನ್ ಮಾಡಿದ್ರು ಅಂತಂದ್ರೆ ಲಾರ್ಡ್ ರಿಪ್ಪನ್ 1882ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಇಡೀ ನಮ್ಮ ದೇಶದ ಜನಗಣತಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು 1882ರಲ್ಲಿ. ಏನಿದು ಜನಗಣತಿ ಅಂತಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತೀವಿ, ಜನಗಣತಿಯನ್ನ ನಡೆಸ್ತೀವಿ. ಪ್ರತಿ 10 ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತೀವಿ, ಜನಗಣತಿಯನ್ನ ಮಾಡಲಾಗ್ತದೆ. ಈ ಜನಗಣತಿಯನ್ನು ಮಾಡಬೇಕು ಅಂದ್ರೆ ಪ್ರತಿಯೊಂದು ಮನೆಗಳಿಗೆ ಕೂಡ ನಾವೇನ್ ಮಾಡ್ಬೇಕು, ಒಂದು ಮನೆ ಬೀಳಲಾರ್ದಂಗೆ ಮುಖಾಮುಖಿಯಾಗಿ ಒಬ್ಬ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ತನಿಖೆ ಮಾಡಿ ನಾವೇನ್ ಮಾಡ್ತೀವಿ, ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತ ಒಂದು ವ್ಯವಸ್ಥೆ ನಾವೇಂತೇಳಿ ಕರಿತೀವಿ, ಜನಗಣತಿ ಅಂತೇಳಿ ಕರಿತೀವಿ. ಈ ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ನಡೆಸಲಾಗ್ತದೆ. ಇದುವರೆಗೂ ನಾವೇನ್ ಮಾಡಿದೀವಿ ಅಂತಂದ್ರೆ ಒಟ್ಟಾರೆಯಾಗಿ 15 ಜನಗಣತಿಯನ್ನ ನಮ್ಮ ದೇಶದಲ್ಲಿ ನಡೆಸಲಾಗಿದೆ. ಸ್ವತಂತ್ರ ನಂತರದಲ್ಲಿ ಜನಗಣತಿ ನೋಡಿದಾಗ ಸುಮಾರು 7 ಬಾರಿ ಏನಾಗಿದೆ, ಜನಗಣತಿ ಆಗಿದೆ. ಸುಮಾರು 7 ಬಾರಿ ಏನಾಗಿದೆ, ಜನಗಣತಿ ಆಗಿದೆ. ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಜನಗಣತಿಯನ್ನು ನಾವು ನಡೆಸಲಾಗ್ತದೆ. ಈ ಜನಗಣತಿಯಿಂದ ನಮ್ಗೆ ಏನ್ ಮಾಹಿತಿ ಸಿಗ್ತದೆ ಅಂದ್ರೆ ಒಂದು ಜನಸಂಖ್ಯೆ ಪ್ರಮಾಣ ಆಗಿರಬಹುದು, ಸಾಕ್ಷರತೆ ಆಗಿರಬಹುದು, ಶಿಶು ಮರಣದರ ಆಗಿರ್ಬೋದು, ಲಿಂಗಾನುಪಾತ ಆಗಿರಬಹುದು. ಇಂತಹ ಮಾಹಿತಿಗಳನ್ನೆಲ್ಲ ಕೊಡುವಂತದ್ದು ಯಾವುದು ಅಂತಂದ್ರೆ ಈ ಜನಗಣತಿ ನಮಗೆ ಮಾಹಿತಿಯನ್ನ ಕೊಡ್ತದೆ. ಈ ಜನಗಣತಿಯನ್ನ ಮೊದಲ ಬಾರಿಗೆ ಯಾರ ಅವಧಿಯಲ್ಲಿ ನಡೆಸಲಾಗಿತ್ತು ಅಂದ್ರಿಗಿನ ಲಾರ್ಡ್ ಮೇಯೋ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಜನಗಣತಿಯನ್ನು ಮೊಟ್ಟ ಮೊದಲ ಬಾರಿ ನಮ್ಮ ಭಾರತದಲ್ಲಿ ಪ್ರಾರಂಭಿಸಿರುವಂತದ್ದು. ಈ ರೀತಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡ್ತೀವಿ. 10ನೇ ಪ್ರಶ್ನೆ ಯಾವುದು ಅಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಸೂಚಿಗಳು ಯಾವ್ಯಾವಿದಾವೆ ಅಂತೇಳಿ ನೋಡಿ. HDI ಅಂತೇಳಿ ಕರಿತೀವಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ ಕರಿತೀವಲ್ಲ, ಈ HDI ಅನ್ನು ಮಾಪನ ಮಾಡ್ಬೇಕಂತಂದ್ರೆ ಯಾವೆಲ್ಲ ಸೂಚಿಗಳ ಆಧಾರದ ಮೇಲೆ ಇದನ್ನ ಮಾಪನ ಮಾಡಲಾಗ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆದಾಯ, ಆರೋಗ್ಯ ಮತ್ತು ಶಿಕ್ಷಣ. ಈ 3 ಸೂಚಿಗಳ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆಗಿನ ಈ ಮಾನವ ಅಭಿವೃದ್ಧಿ ಸೂಚಿಯನ್ನ ಅಳತೆ ಮಾಡಲಾಗ್ತದೆ. ಏನಿದು HDI ಅಂತಂದ್ರೆ ಈ HDI ಅನ್ನ 1990ರಲ್ಲಿ ನಮ್ಮ ದೇಶದ ಎಕನಾಮಿಕ್ಸ್ ಆಗಿರುವಂತ ಅಮರ್ತ್ಯ ಸೇನ್, ನಮ್ಮ ದೇಶದ ಎಕನಾಮಿಕ್ಸ್ ಆಗಿರುವಂತ ಅಮರ್ತ್ಯ ಸೇನ್ ಮತ್ತು ಮೆಹಬೂಬ್ ಉಲ್ಲೇಖ್ ಏನ್ ಮಾಡಿದ್ರು ಅಂತಂದ್ರೆ ಅಮರ್ತ್ಯ ಸೇನ್ ನಮ್ಮ ಭಾರತೀಯ ವ್ಯಕ್ತಿ,
ಮೆಹಬೂಬ್ ಉಲೇಖ್ ಇದು ಪಾಕಿಸ್ತಾನದ ಒಂದು ಎಕನಾಮಿಸ್ಟ್ ಆಗಿರುವಂತದ್ದು 1990ರಲ್ಲಿ ಏನ್ ಮಾಡಿದ್ರು ಅಂದ್ರಿನ ಈ HDI ಅನ್ನು ಪ್ರಾರಂಭಿಸಿದ್ರು. ಈ HDI ಅನ್ನ ಮಾಪನ ಮಾಡಿ ಪ್ರಕಟಿಸುವಂತ ಸಂಸ್ಥೆ ಯಾವುದು ಅಂತಾರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಒಂದು ವಿಶ್ವಸಂಸ್ಥೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅಂತೇಳಿ ಈ ಸಂಸ್ಥೆ ಇದೆ ಅಲ್ವಾ. ಈ ಸಂಸ್ಥೆ ಪ್ರತಿ ವರ್ಷ ಏನ್ ಮಾಡ್ತಿದ್ವಿ ನಮಗೆ ಮಾನವ ಅಭಿವೃದ್ಧಿ ಸೂಚಿಯನ್ನ ಪ್ರಕಟಿಸುವಂತ ಸಂಸ್ಥೆ. ಯಾವೆಲ್ಲ ಒಂದು ಆಧಾರ ಇಟ್ಕೊಂಡು ಯಾವೆಲ್ಲ ಒಂದು ಮಾನದಂಡ ಇಟ್ಕೊಂಡು ನಮಗೆ ಮಾಹಿತಿಯನ್ನು ಕೊಡ್ತೈತಿ ಅಂದ್ರಿಗಿನ ಒಂದು ಆದಾಯ ನೋಡ್ತೈತಿ, ಇನ್ನೊಂದು ಆರೋಗ್ಯ ನೋಡ್ತೀವಿ, ಜೊತೆಗೆ ಶಿಕ್ಷಣ. ಈ 3 ಆಧಾರದ ನಮ್ಗೆ ಏನ್ ಮಾಡ್ತೈತಿ HDI ಅನ್ನ ಪ್ರಕಟಿಸ್ತೈತಿ. ಒಂದು 2023 ಮತ್ತು 24ರ ಒಂದು ವರದಿಯ ಪ್ರಕಾರ ನಮ್ಮ ದೇಶದ ಒಂದು HDI ಸ್ಥಾನ ಎಷ್ಟಿದೆ ಅಂತಂದ್ರೆ 134ನೇ ಒಂದು ಸ್ಥಾನವನ್ನ ಪಡ್ಕೊಂಡಿದೆ. ಮೊದಲ ಸ್ಥಾನ ಯಾವುದು ಅಂತಾರೆ ಸ್ವಿಟ್ಜರ್ಲ್ಯಾಂಡ್. ಇದು ಒಂದು ಭಾರತದ ಸ್ಥಾನ, ಇದು ಒಂದು ಭಾರತದ ಸ್ಥಾನ. ಮೊದಲ ಸ್ಥಾನ ಯಾವುದು ಅಂತಾರೆ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಇದು HDI ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತ ದೇಶ ಇದು. ಹೀಗೇನಪ್ಪಾ ನಾವು HDI ಅನ್ನು ನಾವು ನೋಡ್ತಾ ಹೋಗ್ತೀವಿ. ಈ HDI ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಪ್ರಕಟಣೆ ಆಗ್ತದೆ. ಆ ಪ್ರಕಟಣೆಯನ್ನು ಮಾಡುವಂತ ಸಂಸ್ಥೆ ಯಾವುದು ಅಂತಂದ್ರೆ UNDP. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಯಾವ್ಯಾವ ಸೂಚಿಗಳನ್ನ ಆಧಾರವಾಗಿಟ್ಕೊಂಡು ನಾವು ಮಾನವ ಅಭಿವೃದ್ಧಿ ಸೂಚಿಯನ್ನು ನಾವು ಮಾನದಂಡವನ್ನು ಇಟ್ಕೊಂಡು ನಾವು ಅಳತೆ ಮಾಡ್ತೀವಿ ಅಂದ್ರೆ ಒಂದು ಆದಾಯ, ಇನ್ನೊಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಈ 3 ಮಾನದಂಡಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ HDI ಅನ್ನ UNDP ಮಾಪನ ಮಾಡಿ ಪ್ರಕಟಿಸುವಂತ ಸಂಸ್ಥೆಯಾಗಿದೆ ನೋಡಿ. ಹೀಗೇನಪ್ಪಾ ಅಂದ್ರೆಗಿನ ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳಿವು. ಇದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಇದನ್ನ ನಾವೇನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೋಡ್ಕೊಂಡಾಗ ಮಾತ್ರ ನಮ್ಗೆ ಸರಿಯಾದ ಉತ್ತರವನ್ನ ಮಾಡ್ಲಿಕ್ಕೆ ಬರ್ತದೆ.